ಹಾಯ್, ವೆಲ್ಕಮ್ ಟು GSS ಮಾಧ್ಯಮ. ಹೆಲ್ದಿ ಆಗಿರ್ಬೇಕಂದ್ರೆ ಹೆಲ್ದಿ ಫುಡ್ ತಿನ್ಬೇಕು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ, ಅದು ಸತ್ಯ ಕೂಡ. ಬಟ್ ಕೆಲವು ಸತಿ ಏನ್ ಅನ್ಕೊಳ್ತೀವಿ, ಹೆಲ್ದಿ ಫುಡ್ ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್, ಕಾಸ್ಟ್ಲಿ, ಅಫೋರ್ಡ್ ಮಾಡಕ್ ಆಗುತ್ತಾ ಇಲ್ವಾ ಅನ್ನೋ ಡೌಟ್. ಬಟ್ ಇವತ್ತಿನ ಎಪಿಸೋಡ್ ಅಲ್ಲಿ ಒಂದು ಈಸಿ, ತುಂಬಾ ಕಡಿಮೆ ಕಾಸ್ಟ್, ತುಂಬಾ ಸಿಂಪಲ್ ಆಗಿ ಮಾಡುವಂತಹ ಟ್ರೆಡಿಷನಲ್ ರೆಸಿಪಿನ ನಾನು ಹೇಳ್ತೀನಿ. ಕೆಲವು ಸತಿ ಅನ್ಕೊಳ್ತೀವಲ್ವಾ, ನಮ್ಮ ಅಜ್ಜಿ ತಾತಂದ್ರೆಲ್ಲ ಹೆಂಗಪ್ಪ 80-100 ವರ್ಷ ಅಷ್ಟು ಹೆಲ್ದಿಯಾಗಿ ಫಿಟ್ ಆಗಿ ಇರ್ತಿದ್ರು ಅಂತ. ಅವರೇ ಮಾಡ್ತಿದ್ದಂತಹ ಟ್ರೆಡಿಷನಲ್ ರೆಸಿಪಿ ವಿಚ್ ಇಸ್ ವೆರಿ ಈಸಿ. ಅವರ ಸೀಕ್ರೆಟ್ ಏನೋ ಅದನ್ನ ಇವತ್ತು ತಿಳ್ಕೊಳ್ಳೋಣ ಎಪಿಸೋಡ್ ಅಲ್ಲಿ ನಾನು ಹೇಳ್ತೀನಿ. ಅಂಡ್ ಆ ರೆಸಿಪಿನಲ್ಲಿ ಅಂತಹ ಮ್ಯಾಜಿಕ್ ಏನಿದೆ, ಎಷ್ಟು ಸಿಂಪಲ್ಲು, ಹೇಗ್ ಮಾಡೋದು ಎಲ್ಲಾದ್ನೂ ತಿಳ್ಕೊಳ್ಳೋಣ. ಫಾಲೋ ಮೀ ಟು ಮೈ ಕಿಚನ್. ನಾನು ಹೇಳ್ದಂಗೆ ಅಜ್ಜಿ ತಾತನ ಕಾಲದ ಒಂದು ಮ್ಯಾಜಿಕಲ್ ರೆಸಿಪಿ ಅಂತ. ಬಟ್ ಫಾರ್ ಅವರ್ ಸರ್ಪ್ರೈಸ್ ಇವಾಗ ಮತ್ತೆ ಅದು ಟ್ರೆಂಡ್ ಆಗ್ತಾ ಇದೆ, ವೈರಲ್ ಆಗ್ತಾ ಇದೆ. ದ ವೆರಿ ಟಾಪ್ ಪರ್ಸನಾಲಿಟೀಸ್, ಆರ್ ಮಾಧವನ್ ಇರ್ಬೋದು ಆಕ್ಟರು, ಅಥವಾ ವಿರಾಟ್ ಕೊಹ್ಲಿ ಅವರ ನ್ಯೂಟ್ರಿಷನ್ ಎಕ್ಸ್ಪರ್ಟ್ ಕೂಡ ಅದನ್ನೇ ಸಜೆಸ್ಟ್ ಮಾಡ್ತಾರೆ. ಇವರೆಲ್ಲ ಅದನ್ನೇ ಪ್ರಮೋಟ್ ಕೂಡ ಮಾಡ್ತಾ ಇದ್ದಾರೆ, ಬಿಕಾಸ್ ಹೆಲ್ತ್ಗೆ ಅದು ತುಂಬಾ ಒಳ್ಳೇದು ಅಂತ ಹೇಳಿ. ಆ ರೆಸಿಪಿನ ಇನ್ಫ್ಯಾಕ್ಟ್ ನಮ್ಮ ಚಾನೆಲ್ ಅಲ್ಲೇ ಡಾಕ್ಟರ್ ಖಾದರ್ ಅವರು ಕೂಡ ಮಾತಾಡುವಾಗೆ ಹೇಳಿದ್ದಾರೆ. ನೀವು ಕೂಡ ಅದು ಹೇಗ್ ಮಾಡೋದು ಅಂತ ಕೇಳಿದೀರಾ. ಇವತ್ತು ಅದನ್ನೇ ತೋರಿಸ್ತೀನಿ. ಅದ್ ಯಾವುದು ಅಂತ ಹೇಳಿದ್ರೆ ಫರ್ಮೆಂಟೆಡ್ ರೈಸ್ ಗಂಜಿ, ಲೆಫ್ಟ್ ಓವರ್ ರೈಸ್ ಗಂಜಿ ಅಂತ ಕೂಡ ಹೇಳ್ತೀವಿ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಉಳಿದಿರೋ ಅನ್ನದಲ್ಲಿ ಮಾಡುವಂತಹ ಗಂಜಿ. ಉಳಿದಿರೋ ಅನ್ನ ಅಂದ್ರೆ ಬರೀ ಚಿತ್ರಾನ್ನಕ್ಕೆ ಮಾತ್ರ ಸೀಮಿತ ಅಲ್ಲ, ಇದರಲ್ಲಿ ನಮ್ಮ ಬಾಡಿ ಫಂಕ್ಷನಿಂಗ್ ಬೇಕಾಗಿರುವಂತಹ ಟಾಪ್ 5 ಹೆಲ್ತ್ ಬೆನಿಫಿಟ್ಸ್ ಇದು ಕೊಡುತ್ತೆ. ಹಾಗಾಗಿ ಇದು ತುಂಬಾ ವೈರಲ್ ಅಂಡ್ ಟ್ರೆಂಡಿಂಗ್ ಆಗಿರೋದು. ಸೊ ನೋಡೋಣ ಇದನ್ನ ಹೇಗ್ ಮಾಡೋದು ಅಂತ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಹೇಳಿದ ಈ ಟ್ರೆಡಿಷನಲ್ ಗಂಜಿ ಮಾಡೋದಕ್ಕೆ ಅನ್ನ ಬೇಕು. ಅನ್ನ ಮಾಡ್ಕೊಳ್ಬೇಕಂದ್ರೆ ನಾನ್ ತಗೊಳ್ತಾ ಇರೋ ಕುಚ್ಚಲಕ್ಕಿ ಆಗಿರೋದ್ರಿಂದ ಅದನ್ನ ಒಂದು 5-6 ಗಂಟೆ ಕಾಲ ನೆನೆಸ್ಕೋಬೇಕು. ಸೊ ಫಸ್ಟ್ ಅಕ್ಕಿನ ನೆನೆಸ್ಕೊಂಡ್ಬಿಡೋಣ. ಈ ಫರ್ಮೆಂಟೆಡ್ ರೈಸ್ ಗಂಜಿಗೆ ಅನ್ನ ಮಾಡಕ್ ಇಟ್ಟಿದ್ವಿ, ಅನ್ನ ರೆಡಿ ಇದೆ. ಈಗ ಫರ್ಮೆಂಟೇಶನ್ ಪ್ರಾಸೆಸ್ ನ ಸ್ಟಾರ್ಟ್ ಮಾಡೋಣ. ನಾನು ಇದನ್ನ ಮಾಡೋದಕ್ಕೆ ಮಣ್ಣಿನ ವೆಸಲ್ ನ ತಗೊಂಡಿದ್ದೀನಿ, ಮಣ್ಣಿನ ಪಾತ್ರೆನ. ಯಾವ್ದಾದ್ರೂ ಪಾತ್ರೆನ ನೀವು ಪ್ರಿಫರ್ ಮಾಡ್ಬೋದು. ಮಾಡ್ಕೊಂಡಿರೋ ಅನ್ನನ ಫಸ್ಟ್ ಇದಕ್ಕೆ ಹಾಕೋತೀನಿ. ಅನ್ನನ ಈ ಪಾತ್ರೆಗೆ ಹಾಕೊಂಡ್ಮೇಲೆ ಇದಕ್ಕೆ ನಾನ್ ಪ್ರಿಫರ್ ಮಾಡೋದು ಮಜ್ಜಿಗೆನ ಅಥವಾ ಮೊಸರನ್ನ ಹಾಕೊಳ್ತೀನಿ. ಇನ್ಫ್ಯಾಕ್ಟ್ ಬರೀ ನೀರ್ ಹಾಕೊಂಡ್ರು ಅದರಲ್ಲೂ ಕೂಡ ಫರ್ಮೆಂಟೇಶನ್ ಪ್ರಾಸೆಸ್ ಆಗುತ್ತೆ. ಬಟ್ ಮೊಸರು ಅಥವಾ ಮಜ್ಜಿಗೆ ಹಾಕೊಂಡಾಗ ಈ ಲೈವ್ ಬ್ಯಾಕ್ಟೀರಿಯಾಸ್ ಇದರಲ್ಲಿ ಜಾಸ್ತಿ ಇರೋದ್ರಿಂದ ಆ ಪ್ರೋಬಯೋಟಿಕ್ಸ್ ಇನ್ನು ರಿಚ್ ಆಗಿ ಬೆಳಿಗ್ಗೆ ಅಷ್ಟೊತ್ತಿಗೆ ಫರ್ಮೆಂಟೇಶನ್ ಪ್ರಾಸೆಸ್ ಅಲ್ಲಿ ಇನ್ನು ರಿಚ್ ಆಗಿ ಡೆವಲಪ್ ಆಗಿರುತ್ತೆ. ಹಾಗಾಗಿ ನಾನು ಇದಕ್ಕೆ ಒಂದು 2 ಸ್ಪೂನು ಮನೆಯಲ್ಲೇ ಹೆಪ್ಪಾಕಿರುವಂತಹ ಗಟ್ಟಿ ಮೊಸರು, ಅಂಡ್ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂಡ್ ಇದಕ್ಕೆ ಮೊಸರು ಮಜ್ಜಿಗೆ ಹಾಕ್ಬೋದು ಅಥವಾ ನೀರ್ ಹಾಕೊಳ್ಬಹುದು. ಇದರ ಜೊತೆಗೆ ಈರುಳ್ಳಿ ಹಾಕೋದ್ರಿಂದ ಅದು ಒಂದು ವಾರ್ಮ್ ಟೆಂಪರೇಚರ್ ನ ಕ್ರಿಯೇಟ್ ಮಾಡುತ್ತೆ ಈ ಪಾತ್ರೆಯೊಳಗೆ. ಆ ವಾರ್ಮ್ ಟೆಂಪರೇಚರ್ ಕ್ರಿಯೇಟ್ ಮಾಡಿದಾಗ ಫರ್ಮೆಂಟೇಶನ್ ಪ್ರಾಸೆಸ್ ಇನ್ನೂ ಚೆನ್ನಾಗಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈರುಳ್ಳಿನೂ ಕೂಡ ಹಾಕಿರ್ತಾ ಇದ್ದೀನಿ.
ಫರ್ಮೆಂಟೆಡ್ ರೈಸ್ ಗಂಜಿ ಪಾಟ್ ಒಳಗೆ ರೆಡಿ ಇದೆ. ಅನ್ನಕ್ಕೆ ಮಜ್ಜಿಗೆ ಮಿಕ್ಸ್ ಮಾಡಾಗಿದೆ. ಈಗ ಇದು ಫರ್ಮೆಂಟೇಶನ್ ಪ್ರಾಸೆಸ್ ಆಗುತ್ತೆ ಬೆಳಿಗ್ಗೆ ತನಕ. ಈ ಪ್ರಾಸೆಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅನ್ನದಲ್ಲಿರುವಂತಹ ಸಕ್ಕರೆ ಅಂಶ ಮತ್ತೆ ಕಾರ್ಬ್ಸ್ ಬ್ರೇಕ್ ಡೌನ್ ಆಗುತ್ತೆ. ವೆರಿ ರಿಚ್ ಪ್ರೋಬಯೋಟಿಕ್ ಬ್ಯಾಕ್ಟೀರಿಯಾಸ್ ಎಲ್ಲ ತುಂಬಾ ಎನ್ಹಾನ್ಸ್ ಆಗಿರುತ್ತೆ. ಅಂದ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಈ ಫರ್ಮೆಂಟೆಡ್ ರೈಸ್ ಗಂಜಿ ರಿಚ್ ಪ್ರೋಬಯೋಟಿಕ್ ಗಂಜಿಯಾಗಿ ಕನ್ವರ್ಟ್ ಆಗಿರುತ್ತೆ. ಸೊ ಬೆಳಿಗ್ಗೆ ನೋಡೋಣ ಏನಾಗಿರುತ್ತೆ ಅಂತ. ಈಗ ಪ್ರೋಬಯೋಟಿಕ್ ರಿಚ್ ಗಂಜಿ ರೆಡಿ ಇದೆ. ಫರ್ಮೆಂಟೇಶನ್ ಪ್ರಾಸೆಸ್ ಆಗಿದೆ. ಇನ್ಫ್ಯಾಕ್ಟ್ ನಾವು ಒಬ್ಬರೇ ಜೀವಿ ಅನ್ಕೊಳ್ತೀವಿ, ಬಟ್ ಒಂದು ಜೀವಿಯ ಒಳಗಡೆ ಲಕ್ಷಾಂತರ ಬ್ಯಾಕ್ಟೀರಿಯಾಸ್ ಇರುತ್ತೆ. ಇನ್ಫ್ಯಾಕ್ಟ್ ಮನುಷ್ಯನ ದೇಹದೊಳಗೆ ಗುಡ್ ಬ್ಯಾಕ್ಟೀರಿಯಾಸ್ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಎರಡೂ ಇರುತ್ತೆ. ಬಟ್ ಅದರಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಮೇಜರ್ ಆಗಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಇರುತ್ತೆ, ವಿಚ್ ಪ್ಲೇಸ್ ಅ ಮೇಜರ್ ರೋಲ್. ಇನ್ಫ್ಯಾಕ್ಟ್ ಒಂದು ಸ್ಟಡಿ ಪ್ರಕಾರ 38 ಟ್ರಿಲಿಯನ್ ಬ್ಯಾಕ್ಟೀರಿಯಾಸ್ ಹ್ಯೂಮನ್ ಬಾಡಿಯಲ್ಲಿ ಇರುತ್ತೆ. ಅಂದ್ರೆ ಅದನ್ನ ನಾವು ಸೆಕೆಂಡ್ಸ್ ಏನಾದ್ರು ಕನ್ವರ್ಟ್ ಮಾಡಿದ್ರೆ 38 ಟ್ರಿಲಿಯನ್ ಸೆಕೆಂಡ್ಸ್ ಇಸ್ ಈಕ್ವಲ್ ಟು 1.2 ಮಿಲಿಯನ್ ಇಯರ್ಸ್, ಅಂದ್ರೆ 12 ಲಕ್ಷ ವರ್ಷದಷ್ಟು. ದಟ್ಸ್ ಅ ಹ್ಯೂಜ್ ನಂಬರ್. ಸೊ ಅಷ್ಟು ರಿಚ್ ಈ ಒಂದು ಗಂಜಿನ ನಾವು ಕನ್ಸ್ಯೂಮ್ ಮಾಡಕ್ ಮುಂಚೆ ಒಂದು ಸಣ್ಣ ಫೈನಲ್ ಟಚ್ ಕೊಡ್ಬೇಕು. ರೆಡಿ ಮಾಡೋಣ. ಸೊ ಗಟ್ ಫ್ರೆಂಡ್ಲಿ ಗಂಜಿ ತಗೊಳ್ಳೋದಕ್ಕೆ ಮುಂಚೆ ಒಂದು ಫೈನಲ್ ಟಚ್ ಒಗ್ಗರಣೆ ಕೊಡ್ತಾ ಇದ್ದೀನಿ. ಈ ಪ್ರೋಬಯೋಟಿಕ್ ಗಂಜಿ ಆಲ್ಮೋಸ್ಟ್ ಮೊಸರನ್ನ, ಒಗ್ಗರಣೆ ಮೊಸರನ್ನ ತಿಂತೀವಲ್ಲ, ಸೇಮ್ ಹಾಗೆ ಇದೆ. ನಾವು ಡಾಕ್ಟರ್ ಏನಾದ್ರು ಹುಷಾರಿಲ್ಲ ಅಂತ ಹೋದ್ರೆ ಫಸ್ಟ್ ಅವ್ರು ಏನ್ ಕೇಳ್ತಾರೆ, ನೆನ್ನೆ ಏನ್ ಊಟ ಮಾಡಿದ್ರಿ ಅಂತ ಕೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಎಲ್ಲ ಮೆಡಿಸಿನ್ ಎಲ್ಲ ಪ್ರಿಸ್ಕ್ರೈಬ್ ಮಾಡ್ಬಿಟ್ಟು ನೆಕ್ಸ್ಟ್ ಏನ್ ಫುಡ್ ತಗೋಬೇಕು ತಗೋಬಾರ್ದು ಅಂತ ಹೇಳ್ತಾರೆ. ಸೊ ಫುಡ್ ಈಸ್ ವೆರಿ ಇಂಪಾರ್ಟೆಂಟ್. ನಾವ್ ಏನ್ ತಿಂತೀವಿ ಅನ್ನೋದ್ರ ಮೇಲೆ ನಮ್ಮ ಇಡೀ ದೇಹದ ಆರೋಗ್ಯ ನಿಂತಿರುತ್ತೆ. ಇನ್ಫ್ಯಾಕ್ಟ್ ಈ ಒಂದು ಪರ್ಟಿಕ್ಯುಲರ್ ಪ್ರೋಬಯೋಟಿಕ್ ಗಂಜಿ 5 ಮೇಜರ್ ಹೆಲ್ತ್ ಬೆನಿಫಿಟ್ ನ ಕೊಡುತ್ತೆ. ಮೊದಲನೇದು ಗಟ್ ಹೆಲ್ತ್. ಈ ಪ್ರೋಬಯೋಟಿಕ್ ರಿಚ್ ಫುಡ್ ತಿಂದಾಗ ಅದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಹೋಗಿ ನಾವ್ ಏನೇ ತಿಂದಿದ್ರು ಅದು ಕ್ಲೀನ್ ಆಗಿ ಡೈಜೆಸ್ಟ್ ಆಗೋ ಹಾಗೆ ಫಂಕ್ಷನಿಂಗ್ ಆಗುತ್ತೆ. ಸೊ ದಟ್ ಕಾನ್ಸ್ಟಿಪೇಷನ್, ಬ್ಲೋಟಿಂಗು ಇದೆಲ್ಲ ಆಗದೆ ಇರೋ ಹಾಗೆ ಇದು ನೋಡ್ಕೊಳ್ಳುತ್ತೆ. ಎರಡನೇದು ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್. ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಾವು ತಿಂದಿರೋ ಆಹಾರದಲ್ಲಿರುವಂತಹ ಪೌಷ್ಟಿಕಾಂಶನ ಅಚ್ಚುಕಟ್ಟಾಗಿ ಹೀರ್ಕೊಳ್ಳುತ್ತೆ ಅಂಡ್ ನಮ್ಮ ಬಾಡಿಗೆ ಎಲ್ಲಾ ಕಡೆನೂ ಕ್ಲೀನ್ ಆಗಿ ಸಪ್ಲೈ ಮಾಡುತ್ತೆ. ಸೊ ದಟ್ ವಿ ಸ್ಟೇ ಸ್ಟ್ರಾಂಗ್ ಅಂಡ್ ಫಿಟ್. ಮೂರನೇದು ಇಮ್ಯುನಿಟಿ ಬೂಸ್ಟ್ ಮಾಡೋದು. ಈ ಎಲ್ಲಾ ಕಡೆನೂ ಪೌಷ್ಟಿಕಾಂಶ ಹೋದ್ಮೇಲೆ ಆಬ್ವಿಯಸ್ ಆಗಿ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದೇ ರೋಗದ ವಿರುದ್ಧ ಹೋರಾಡೋದಿಕ್ಕೆ ನಮ್ಮ ಬಾಡಿ ರೆಡಿ ಆಗುತ್ತೆ. ನಾಲ್ಕನೇದು ಸ್ಕಿನ್ ಅಂಡ್ ಹೇರ್ ಹೆಲ್ತ್. ಒಳಗಡೆ ಎಲ್ಲ ಚೆನ್ನಾಗಿ ಆಗ್ತಾ ಇತ್ತು ಅಂತ ಹೇಳಿದ್ರೆ ನಮಗದು ಹೊರಗಡೆ ಇಂಡಿಕೇಟ್ ಮಾಡೋದೇ ಫಸ್ಟ್ ಸ್ಕಿನ್ ಅಂಡ್ ಹೇರ್. ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿ, ಏನಾದ್ರೂ ಹುಷಾರ್ ತಪ್ಪದಾಗ್ಲೂ ಅಷ್ಟೇ, ದೇಹದಲ್ಲಿ ಏನಾದ್ರೂ ಬದಲಾವಣೆಗಳಾದಾಗ್ಲೂ ಫಸ್ಟ್ ಹೇರ್ ಮತ್ತೆ ಸ್ಕಿನ್ ನಮಗೆ ಇಂಡಿಕೇಟ್ ಮಾಡುತ್ತೆ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತ. ಅಫ್ಕೋರ್ಸ್ ಇದು ಚೆನ್ನಾಗಾಗೋ ವಿಚಾರದಲ್ಲೂ ಅಷ್ಟೇನೆ. ಒಳಗಡೆ ಫಂಕ್ಷನಿಂಗ್ ಎಲ್ಲ ಚೆನ್ನಾಗ್ ಆಗ್ತಿತ್ತು ಅಂದ್ರೆ, ಸ್ಕಿನ್ ಹೇರ್ ಚೆನ್ನಾಗಿತ್ತು ಅಂದ್ರೆ ನಾವು ಅನ್ಕೊಳ್ಬೇಕು ನಮ್ಮ ಬಾಡಿ ಸರಿಯಾಗಿ ಫಂಕ್ಷನ್ ಮಾಡ್ತಿದೆ ಅಂತ. ಈ ಎಲ್ಲವೂ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಐದನೇದು ಓವರ್ ಆಲ್ ಬಾಡಿ ಫಂಕ್ಷನಿಂಗ್ ಸೂಪರ್ಬ್ ಆಗಿದೆ. ವಿ ಆರ್ ಹೆಲ್ದಿ ಫಿಟ್ ಅಂತ ಹೇಳಿ. ಈ ಪ್ರೋಬಯೋಟಿಕ್ ರಿಚ್ ಫುಡ್ ನ ನೀವು ಟ್ರೈ ಮಾಡಿ
ಅಂಡ್ ಇದನ್ನ ಟ್ರೈ ಮಾಡುವಾಗ ಮಾನಿಟರ್ ಮಾಡಿ. ಪ್ರತಿದಿನ ತಿನ್ಬೋದು ಅಂತ ಹೇಳ್ತೀನಿ, ನಾನು ಸಜೆಸ್ಟ್ ಮಾಡ್ತೀನಿ, ಬಿಕಾಸ್ ನಾನು ಅದನ್ನ ಪ್ರತಿದಿನ ಬೆಳಿಗ್ಗೆ ಫಸ್ಟ್ ಮೀಲ್ ಆಫ್ ದ ಡೇ ಕನ್ಸ್ಯೂಮ್ ಮಾಡ್ತೀನಿ. ನೀವು ಮಾಡಿ ಏನಾದ್ರೂ ಬದಲಾವಣೆಗಳಿತ್ತ ಅಂತ ಮಾನಿಟರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ದಿಸ್ ಈಸ್ ದ ವೆರಿ ರಿಚೆಸ್ಟ್ ಗಟ್ ಫ್ರೆಂಡ್ಲಿ ಪ್ರೋಬಯೋಟಿಕ್ ಗಂಜಿ. ಟ್ರೈ ಮಾಡಿ ನೋಡಿ. ಇನ್ನೊಂದಷ್ಟು ಹೆಲ್ತ್ ಇನ್ಫಾರ್ಮೇಶನ್ಗಾಗಿ ನೋಡ್ತಾ ಇರಿ GSS ಮಾಧ್ಯಮ, ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್.